ಜಮೀನಿಗೆ ಕೀಟನಾಶಕ ಖರೀದಿಸೋ ಮುನ್ನ ಎಚ್ಚರ. ಯಾಮಾರಿದ್ರೆ ಮಕ್ಮಲ್ ಟೋಪಿ ಬೀಳೋದು ಗ್ಯಾರಂಟಿ. ಬಿಂದಾಸ್ ಆಗಿ ರೆಡಿ ಆಗ್ತಾ ಇದೆ ನಕಲಿ ಕೀಟನಾಶಕ. ಜಮೀನಿಗೆ ಕೀಟನಾಶಕ ಖರೀದಿ ಮಾಡೋಕ್ಕೂ ಮುನ್ನ ಎಚ್ಚರ ಇರಲಿ. ಸ್ವಲ್ಪ ಯಾಮಾರಿದ್ರು ಟೋಪಿ ಬೀಳೋದು ಗ್ಯಾರಂಟಿ. ನಕಲಿ ಕೀಟನಾಶಕಗಳು ಬಿಂದಾಸ್ ಆಗಿ ರೆಡಿ ಆಗ್ತಾ ಇದೆ. ಅಸಲಿ ಬ್ರ್ಯಾಂಡ್ ಹೆಸರಲ್ಲಿ ನಕಲಿ ಕೀಟನಾಶಕ ದಂಧೆ ಶುರುವಾಗಿದೆ. ವಿಜಯಪುರದಲ್ಲೇ ರೆಡಿ ಆಗ್ತಾ ಇತ್ತು ನಕಲಿ ಕೀಟನಾಶಕ. ಬ್ರಾಂಡೆಡ್ ಕಂಪನಿಯ ನಕಲಿ ಟ್ರೇಡ್ ಮಾರ್ಕ್ ಅನ್ನ ಬಳಸಿ ಈ ನಕಲಿ ಕೀಟನಾಶಕವನ್ನ ರೆಡಿ ಮಾಡ್ತಾ ಇತ್ತು. ಅಸಲಿ ಕೀಟನಾಶಕ ಕಂಪನಿಯ ಹೆಸರುಗಳನ್ನು ದುರುಪಯೋಗ ಮಾಡಿಕೊಂಡು ಅದರ ಬ್ರ್ಯಾಂಡನ್ನು ದುರುಪಯೋಗ ಮಾಡಿಕೊಂಡು ವಿಜಯಪುರದಲ್ಲಿ ನಕಲಿ ಕೀಟನಾಶಕ ತಯಾರಾಗ್ತಾ ಇತ್ತಾ ಅಂತಕ್ಕಂಥ ಅನುಮಾನಗಳಿಗೆ ಗಟ್ಟಿಯಾಗ್ತಾ ಇದ್ದಾವೆ. ಮೊದಲಿಂದನೂ ಕೂಡ ವಿಜಯಪುರದಲ್ಲಿ ಇಂಥ ಒಂದು ಅನುಮಾನಗಳಿದ್ದು. ಅಂದರೆ ನಕಲಿ ಕೀಟನಾಶಕಗಳು ತಯಾರಾಗ್ತವೆ, ರೈತರು ಅದನ್ನು ಕೀಟನಾಶಕಗಳನ್ನ ತೆಗೆದುಕೊಂಡು ಹೋಗಿ ಹೊಲದಲ್ಲಿ ಹೊಡೆದ್ರೆ ಕೀಟಗಳೇ ಸಾಯೋದಿಲ್ಲ ಅಂತಕ್ಕಂಥ ಆರೋಪಗಳು ಅವಾಗವಾಗ ಕೇಳಿ ಬರ್ತಾ ಇದ್ವು. ಆದರೆ ಈಗ ಇದು ಪಕ್ಕಾ ಆಗ್ತಾ ಇದೆ. ವಿಜಯಪುರದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀವಿ. ಇಲ್ಲಿ ಅಧಿಕಾರಿಗಳು ರೇಡನ್ನು ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದಿಷ್ಟು ಔಷಧಿಗಳಿದಾವೆ ನೋಡಿ. ಇಲ್ಲಿ ಲೈಫ್ ಕಾರ್ನ್ ಅಂತ ಹೇಳಿ ಒಂದು ಲೈಫ್ ಅಗ್ರೋ ಅಂತ ಹೇಳಿ ಒಂದು ಕಂಪನಿ ಇದೆ. ಈ ಕಂಪನಿಯಿಂದ ಏನಂತಂದರೆ ಪ್ರಾಡಕ್ಟ್ಗಳು ಬರ್ತವೆ, ಅಂದರೆ ಕೀಟನಾಶಕಗಳು ಸಾಕಷ್ಟು ಕೀಟನಾಶಕಗಳು ಬರ್ತವೆ. ಆದರೆ ಇಲ್ಲಿ ನೋಡಿದ್ರೆ ನೀವೇನು ನೋಡ್ತಾ ಇದ್ದೀರಿ, ಇದು ಆ ಕಂಪನಿಯದ್ದೇ ಅಲ್ಲ. ಇದು ಇಲ್ಲಿ ರೆಡಿ ಆಗ್ತಾ ಇರುವಂಥದ್ದು. ಅಂದರೆ ಈ ಕಂಪನಿಯ ಹೆಸರಲ್ಲಿ ಇಲ್ಲಿ ಏನಂತಂದರೆ ಡೂಪ್ಲಿಕೇಟ್ ಏನಂತಂದರೆ ಕೀಟನಾಶಕವನ್ನು ತಯಾರು ಮಾಡಲಾಗ್ತಾ ಇತ್ತು. ಇದರ ರೇಟ್ ನೋಡಿದ್ರೆ ಇದು 2,000 3,000 ಹೀಗೆ ಒಂದು ಇದರ ರೇಟ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ 850 ಇದೆ. ಮತ್ತೊಂದು ಕಡೆಗೆ ಇದು 850 ರೂಪಾಯಿದು ಇದೆ, ಅಂದರೆ ಮುಖಬೆಲೆ ಇದೆ. ಇದು ನೋಡಿದ್ರೆ 1,500 ಇದೆ. ಇದು 1,500 1,600 ಇರಬೇಕಿದು. ಇಲ್ಲಿ ನೋಡ್ತಾ ಇದ್ರೆ ಇದ್ರ ರೇಟ್ ನೋಡಿ, ಇದು ಒರಿಜಿನಲ್ ರೇಟು 795 ರೂಪಾಯಿ ಇದೆ. ಇವು ಏನಂತಾರೆ ಬರೀ ಇಲ್ಲಿ 100 110 200 ರೂಪಾಯಲ್ಲಿ ರೆಡಿ ಆಗ್ತಾ ಇದ್ವು. ಇನ್ನು ಕೆಲವೊಂದಿಷ್ಟು ಏನಂತಂದರೆ ಕೀಟನಾಶಕಗಳು ಇರುವಂಥದ್ದು ಇಲ್ಲಿದ್ದಾವೆ ನೋಡಿ, ತುಂಬ ಬೆಲೆ ಬಾಳ್ತಕ್ಕಂಥ. ಇದು ನೋಡಿ 1,560 ರೂಪಾಯಿ, 1,560 ರೂಪಾಯಿಯ ಕೀಟನಾಶಕ ಇದು. ಅಂದರೆ ಈ ಬೆಲೆಗೆ ಕಂಪನಿ ರೆಡಿ ಮಾಡುತ್ತೆ. ಆದರೆ ಇವ್ರು ಏನಂತಂದರೆ ಆ ಕಂಪನಿಯ ಹೆಸರಲ್ಲಿ ಏನಂದರೆ ಡೂಪ್ಲಿಕೇಟ್ ಔಷಧಿನ ರೆಡಿ ಮಾಡ್ತಾ ಇದ್ರೆ ಅಂತಕ್ಕಂಥ ಮಾಹಿತಿಗಳ ಮೇರೆಗೆ ಏನಂತಾರೆ ಇದು ರೇಟ್ ನಡೆದಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ರೆ ಇದು ಬರೀ 100 150 ರೂಪಾಯಿ 200 ರೂಪಾಯಿಗೆಲ್ಲ ಇವ್ರಿಗೆ ರೆಡಿ ಆಗಿಬಿಡುತ್ತೆ ಇಲ್ಲಿ. ಅಂದರೆ ಇವನೇ ಲೋಕಲ್ ಆಗಿ ರೆಡಿ ಮಾಡ್ತಾನೆ. ಯಾವ ರೀತಿ ರೆಡಿ ಮಾಡ್ತಾನೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ರಿ, ಎಡಭಾಗದಲ್ಲಿ ನೋಡ್ತಾ ಇದ್ರೆ ಇಲ್ಲ ಖಾಲಿ ಬಾಟಲ್ಗಳು ಈತ ಕಂಪನಿಯಿಂದ ತೆಗೆದುಕೊಂಡು ಮಾಡ್ತಾ ಇದ್ರೆ ಈ ಖಾಲಿ ಬಾಟಲ್ಗಳು ಇವನ ಹತ್ರ ಹೇಗೆ ಬರ್ತವೆ ಅಂತಕ್ಕಂಥದ್ದು. ಇಲ್ಲಿ ವಿದ್ಯಾಸಾಗರ್ ಮಲಾಬದಿ ಅಂತೇಳಿ ಆತ ಇವನು ದಂಧೆಯನ್ನು ನಡೆಸ್ತಾ ಇದ್ದ. ಇಲ್ಲಿ ನೋಡ್ಬೋದು, ಇಲ್ಲಿ ಒಳಗಡೆ ರೇಡ್ ಮಾಡಿದ್ದಾರೆ. ಸಾಕಷ್ಟು ವಸ್ತುಗಳನ್ನು ಇಲ್ಲಿ ತಮ್ಮ ವಶಕ್ಕೂ ಕೂಡ ಪಡ್ಕೊಂಡಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಈಗ ಏನಂತಂದರೆ ಲ್ಯಾಬ್ಗಳಿಗೆ ಕಳಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಪೊಲೀಸ್ ಇಲಾಖೆಯವರು ಬಂದರೆ ಸಾಕಷ್ಟು ಮಾಹಿತಿಯನ್ನು ಕೂಡ ಇಲ್ಲಿ ಕಲೆ ಹಾಕ್ತಾ ಇರುವಂಥದ್ದು. ವಿದ್ಯಾಸಾಗರ್ ಮಲಾಬದ್ ಅಂತೇಳಿ ಈತ ಏನಂತಂದರೆ ಈ ರೀತಿಯಾಗಿ ನಕಲಿ ಕೀಟನಾಶಕವನ್ನು ರೆಡಿ ಮಾಡ್ತಾ ಇದ್ದ. ಅಸಲಿ ಬ್ರ್ಯಾಂಡ್ಗಳ ಹೆಸರಲ್ಲಿ ಆ ಸ್ಟಿಕ್ಕರ್ಗಳನ್ನ ಬಳಸ್ಕೊಳ್ತಾ ಇದ್ದ, ತಾನೇ ಪ್ರಿಂಟ್ ಹಾಕೊಳ್ತಾ ಇದ್ದ. ಮತ್ತು ಖಾಲಿ ಬಾಟಲ್ಗಳನ್ನ ತೊಗೊಂಬರ್ತಾ ಇದ್ದ. ಅವುಗಳಿಗೆ ತಾವೇ ತಯಾರಿಸಿದ ಲಿಕ್ವಿಡನ್ನು ಹಾಕಿ ಅದನ್ನು ಮಾರ್ಕೆಟ್ನಲ್ಲಿ ಇದೊಂದು ಕೀಟನಾಶಕ ಅಂಥೇಳಿ ಮಾರಾಟ ಮಾಡ್ತಾ. ರೇಟ್ ಬಂದು ನೋಡಿದ್ರೆ 2,000 1,500 3,000 ಈ ರೀತಿ ಇತ್ತು. ಅಂದರೆ ಇಂಥ ಔಷಧಿಗಳೇ ಇರಬಹುದು ಅಂತಕ್ಕಂಥ ಅನುಮಾನಗಳು ಮೊದಲಿಂದನೂ ಕೂಡ ಕಾಡ್ತಾ ಇದ್ವು. ಈಗ ಅದು ವಿಜಯಪುರದಲ್ಲಿ ಪಕ್ಕ ಆಗ್ತಾ ಇದೆ. ವಿಜಯಪುರ ಕನ್ನಡಪ್ಪ ಜೊತೆಗೆ ಷಡಕ್ ಶರೀಶ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.